ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಕೆಲವೊಂದು ಕಾಲೇಜುಗಳಲ್ಲಿ ಮಿಡ್ ಟರ್ಮ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದಾರೆ. ಹಾಗೆಯೇ ಇನ್ನೊಂದು ಕ್ಲಿಯರಿಫಿಕೇಷನ್ ಏನು ಅಂತ ಹೇಳಿದರೆ, ಇದು ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟ್ರನ್ನಲ್ಲಿಯೇ ಎಲ್ಲ ಕಾಲೇಜುಗಳಲ್ಲಿ ಮಿಡ್ ಟರ್ಮ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಯಿತಾ, ನಾನು ಈಗಾಗಲೇ ಇದು 3ನೆಯ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಓಲ್ಡ್ ಆಗಿರಲಿ ನ್ಯೂ ಆಗಿರಲಿ ಸರ್, ಆದರೆ ಎಲ್ಲ ಪ್ರಶ್ನೆಗಳು ಈ ಒಂದು ಕ್ವಶನ್ ಪೇಪರಲ್ಲಿ ಇರುವಂಥದ್ದು ನಿಮ್ಮ ಬೋರ್ಡ್ ಎಕ್ಸಾಮಿಗೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ 90% ಹೆಲ್ಪ್ ಆಗುತ್ತೆ. ಇಷ್ಟಂತೂ ಹೇಳಬಲ್ಲೆ. ತಾವುಗಳು ನೋಡ್ಬೋದು, ನಿನ್ನೆ ಕಂಡಕ್ಟ್ ಮಾಡಿರುವಂಥ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. 25/9/2024 ಕಂಡಕ್ಟ್ ಮಾಡಿರುವಂಥ ಇಂಗ್ಲೀಷ್ ಕ್ವಶನ್ ಪೇಪರ್ ಆಗಿದೆ ಇದು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ. ದಯವಿಟ್ಟು ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟು, ಏನೆಲ್ಲ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೇಳ್ತೀನೋ ಅದಕ್ಕೆ ತಾವುಗಳು ಉತ್ತರಗಳನ್ನು ಕಮೆಂಟ್ಸಲ್ಲಿ ತಿಳಿಸಬೇಕು ಅಂತ ಒಂದು ರಿಕ್ವೆಸ್ಟು. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ಇನ್ಫಾರ್ಮೇಟಿವ್ ವಿಡಿಯೋ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ ಅಂತ ಇದೆ. ಮೊದಲನೆಯ ಪ್ರಶ್ನೆ, ಡ್ಯಾಶ್ ಈಸ್ ಕಂಪೇರ್ಡ್ ಟು ಎ ರಿಚ್ ಜ್ಯುವೆಲ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಪದ್ಯದಲ್ಲಿ ರಿಚ್ ಜ್ಯುವೆಲ್ ಅಂತ ಯಾರಿಗೆ ಕಂಪೇರ್ ಮಾಡಲಾಗಿದೆ? ಪ್ರಶ್ನೆ ಅರ್ಥ ಆದರೆ ಕರೆಕ್ಟಾಗಿ ಉತ್ತರ ಬರೀತೀರಾ. ರಿಚ್ ಜ್ಯುವೆಲ್ ಅಂತ ಹೇಳಿದ್ರೇ ಅಥವಾ ಓಲೆ ಅಂತ ಕಿವಿಯಲ್ಲಿ ಧರಿಸುವಂಥದ್ದು ಹೆಣ್ಣು ಮಕ್ಕಳು ಅಂತ. ಸರಿಯಾದ ಉತ್ತರ ಜೂಲಿಯಟ್, ಬಿ. ರೈಟ್ ಆನ್ಸರ್ ಈಸ್ ಬಿ. ಸೆಕೆಂಡ್ ಕ್ವಶನ್, ಡ್ಯಾಶ್ ವಿಲ್ ಮೇಕ್ ದಿ ಫೇಸ್ ಆಫ್ ಹೆವನ್ ಸೋ ಫೈನ್ ಅಂತ ಇದೆ. ರೋಮಿಯೋ ಜೂಲಿಯಟಲ್ಲಿ ಫೇಸ್ ಆಫ್ ಹೆವನ್ ಅಂತ ಹೇಳಿದರೆ ಅರ್ಥ ಆಗಬೇಕು ನಿಮಗೆ, ಅದು ಆಕಾಶ ಅಂತ, ಸ್ಕೈ ಅಂತ. ಸ್ಕೈ ಯಾವಾಗ ಜಗಸ್ತೆ ಅಂದರೆ ಮಿಂಚತ್ತೆ ಅಂತ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ರೋಮಿಯೋನನ್ನು ಕಟ್ ಇಂಟು ಪೀಸಸ್ ಆ್ಯಂಡ್ ಟರ್ನ್ ಇಂಟು ಸ್ಟಾರ್ಸ್ ಅಂತ ಬರುತ್ತೆ. ಹಾಗಿದ್ದರೆ ಎಲ್ಲಿದೆ ನೋಡೋಣ. ಆಪ್ಷನ್ ಮತ್ತೆ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ಸೆಕೆಂಡ್ ಕ್ವಶನ್. ದಿ ರ್ಯಾಸ್ಕಲ್ ಅಂತ ಇಲ್ಲಿ ಬೈಯಲಾಗಿದೆ. ಅದನ್ನು ಬೈದವರು ಯಾರು ಅಂತ ಇಲ್ಲಿ ಕೇಳಲಾಗಿದೆ. ದಿ ಅಂಡರ್ಲೈನ್ ವರ್ಡ್ ರೆಫರ್ಸ್ ಟು. ಇಲ್ಲಿ ಬೈದವರು ಯಾರು ಅಂತ ನಾನೇ ಹೇಳ್ತೀನಿ. ಬೈದವರು ರಾಜನಾಗಿರ್ತಾನೆ, ಮೊನಾಕೋ ದೇಶದ ರಾಜ. ಇಲ್ಲಿ ಪ್ರಶ್ನೆ ಏನು ಅಂದರೆ, ಯಾರಿಗೆ ಬೈತಾನೆ ರಾಜ ಅಂತ. ಈ ಆನ್ಸರು ತಾವುಗಳೇ ನನಗೆ ಕಮೆಂಟ್ಸಲ್ಲಿ ತಿಳಿಸಬೇಕು 3ನೆಯ ಪ್ರಶ್ನೆಗೆ. ಆಯಿತಾ? ದಿ ಕಮೋಡಿಟೀಸ್ ಟ್ಯಾಕ್ಸ್ಡ್ ಇನ್ ಮೊನಾಕೋ ವರ್ ಡ್ಯಾಶ್ ಅಂತ ಇದೆ. ಮೊನಾಕೋ ದೇಶದಲ್ಲಿ ಯಾವ ವಸ್ತುಗಳ ಮೇಲೆ ಟ್ಯಾಕ್ಸ್ಗಳನ್ನು ಹೇರಲಾಗ್ತಾ ಇತ್ತು ಅಂದರೆ ಟೊಬ್ಯಾಕೋ, ವೈನ್ ಹಾಗೂ ಸ್ಪಿರಿಟ್. ಇದು ಸಿ ಅನ್ನೋದು ಸರಿಯಾದ ಉತ್ತರ. ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ದಿ ಆರ್ಚರ್ ಲವ್ಸ್ ಟು ಬೌ ದಟ್ ಈಸ್ ಡ್ಯಾಶ್ ಅಂತ ಇದೆ. ದೇವರು, ಆರ್ಚರ್ ಅಂದರೆ ದೇವರು, ಬೌ ಅಂತ ಹೇಳಿದರೆ ಪೇರೆಂಟ್ಸ್ಗಳನ್ನು ಪ್ರೀತಿ ಮಾಡ್ತಾನೆ. ಆ ಪೇರೆಂಟ್ಸನ್ನು ಇಲ್ಲಿ ಸ್ಟೇಬಲ್ ಅಂತ ಹೋಲಿಕೆ ಮಾಡಲಾಗಿದೆ. ಇದೆಯಾ? ರೈಟ್ ಆನ್ಸರ್ ಈಸ್ ಡಿ. ಕ್ವಶನ್ ನಂಬರ್ 6, ದ A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ಆಗ್ರೋ ಅಗ್ರಿಕಲ್ಚರ್ ಈಸ್ ಒನ್ ಆಫ್ ದಿ ಡ್ಯಾಶ್ ಬೈ ವಂದನಾ ಶಿವ ಅಂತ ಇದೆ. ಭಾಳ ಈಸಿ ಕಣ್ರಿ, ಅದು ಒಂದು ಕೋರ್ಸು. ಆಯಿತಾ? ವಂದನಾ ಶಿವಾಸ್ ಅರ್ತ್ ಯೂನಿವರ್ಸಿಟಿ ವಾಸ್ ಇನ್ಸ್ಪೈರ್ಡ್ ಬೈ. ವಂದನಾ ಶಿವನವರು ಅರ್ತ್ ಯೂನಿವರ್ಸಿಟಿಯನ್ನು ಹುಟ್ಟಾಕ್ತಾರೆ. ಅದನ್ನು ಹುಟ್ಟಾಕಲಿಕ್ಕೆ ಯಾರು ಅವರಿಗೆ ಇನ್ಸ್ಪೈರ್ ಮಾಡಿದರು, ಯಾರಿಂದ ಇನ್ಸ್ಪೈರ್ ಆದರು ಅನ್ನೋದು ಸರಿಯಾದ ಕನ್ನಡ ವರ್ಷನ್ನು. ಯಾರಿಂದ ಇನ್ಸ್ಪೈರ್ ಆದರು ಅಂದರೆ ರವೀಂದ್ರನಾಥ್ ಟಾಗೋರ್ ಅವರಿಂದ ಇನ್ಸ್ಪೈರ್ ಆಗ್ತಾರೆ. ಆನ್ಸರು ಡಿ ಇಸ್ ದ ರೈಟ್ ಆನ್ಸರ್. 8ನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡ್ಬೋದು ಬಹಳ ಈಸಿ. ಮ್ಯಾಚ್ ದ ಫಾಲೋಯಿಂಗ್ ನೀಡಲಾಗಿದೆ. ಲಾರಾ ಲಾರೆಂಟ್ ಅನ್ನುವಂಥದ್ದು ಸಿಲ್ವರ್ ಮೇಡನ್ ಅಂತ. ಕಝಿನ್ ಇಲ್ಲಿ ಯಾರು ಅಂದರೆ ಡಾನ್ ಗಾನ್ಜೋಲೆನೇ ಒಂದು ಸುಳ್ಳು ಕ್ಯಾರೆಕ್ಟರ್ ಕಝಿನ್ ಅಂತ. ಪಿಂಚ್ ಆಫ್ ಸ್ನಫ್ ಅಂತ ಹೇಳುವಂಥದ್ದು ಇಟ್ ಮೇಡ್ ಎ ಪೀಸ್ ಅಂತ, ಪೀಸ್. 9ನೆಯ ಪ್ರಶ್ನೆ, ಅಕಾರ್ಡಿಂಗ್ ಟು ಡಾನ್ ಗಾನ್ಜೋಲೋ ದ 3 ಪ್ರೀಸ್ಟ್ ಆರ್ ಡ್ಯಾಶ್ ಇನ್ ದ ಪಾರ್ಕ್ ಅಂತ ನೀಡಲಾಗಿದೆ. ಅದು ಅವನು ಬೈತಾನೆ, ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾವಲ್ಲೋ ಅಂತ. ಅದನ್ನು ಇಂಗ್ಲೀಷಲ್ಲಿ ಐಡ್ಲಿಂಗ್ ದೇರ್ ಟೈಮ್ ಅಂತ. ಆಯಿತಾ? ಡಿ, ಸಿ ಅನ್ನೋದು ಸರಿಯಾದ ಉತ್ತರ. 10ನೆಯ ಪ್ರಶ್ನೆ, ವೆನ್ ಯು ಆರ್ ಓಲ್ಡ್ ಆ ಒಂದು ಪದ್ಯದಲ್ಲಿ ಆ ಕವಿ WB ಈಡ್ಸ್ನವರು ಯಾರನ್ನು ಅಡ್ರೆಸ್ಸನ್ನು ಮಾಡಿದರು ಅಂತ ಪ್ರಶ್ನೆ ಇದೆ. ಭಾಳ ಈಸಿ ಕಣ್ರಿ. ಯಾರನ್ನು ಅಂತ ಹೇಳಿದರೆ ತನ್ನ ಪ್ರಿಯತಮೆಗೆ ಏನಂತ ಉತ್ತರ ಬರಿಬೇಕು ಅಂದರೆ ಆನ್ಸರು ಪ್ರಿಯತಮೆಗೆ ಬಿಲವೆಡ್ ಅಂತ ಬರಿಬೇಕು. ಕ್ವಶನ್ ನಂಬರ್ 11 ಪ್ರೀತಿಯ ವಿದ್ಯಾರ್ಥಿಗಳೇ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಯೂಸಿಂಗ್ ದಿ ರೈಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ದ ಪ್ರಿಸನರ್ ಡ್ಯಾಶ್ ರಿಮೇನ್ ಅಂತ ಇದೆ. ದ ಪ್ರಿಸನರ್ ವಾಸ್ ರಿಮೇನ್ಡ್ ಅನ್ನೋದು ಸರಿಯಾದ ಉತ್ತರ. ಒನ್ ಡೇ ದ ಕಿಂಗ್ ಡ್ಯಾಶ್ ಅಂತ ಇದೆ. ವಾಸ್ ನೋಟಿಸ್ಡ್ ಅನ್ನೋದು ಸರಿಯಾದ ಉತ್ತರ. NOTICED. ಐ ರಿಪೀಟ್, ವಾಸ್ ರಿಮೇನ್ಡ್ REMAINED. ವಾಸ್ ನೋಟಿಸ್ಡ್ NOTICED. ಕ್ವಶನ್ ನಂಬರ್ 12, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್ ಅಂತ ಇದೆ. ಭಾಳ ಈಸಿಯಾಗಿ ಇರುತ್ತೆ ಪ್ರೀತಿಯ ಮಕ್ಕಳೇ. ವಂದನಾ ಶಿವ ಸ್ಟಾರ್ಟೆಡ್ ಟು ಸೇವ್ ಸೀಡ್ಸ್ ಫ್ರಮ್ ಫಾರ್ಮರ್ಸ್ ಫೀಲ್ಡ್ಸ್ ಡ್ಯಾಶ್ ಶಿ ರಿಯಲೈಸ್ಡ್, ದೆನ್ ಶಿ ರಿಯಲೈಸ್ಡ್. ಸರಿಯಾದ ಉತ್ತರ ದೆನ್ ಅಂತ ಆಗುತ್ತೆ. ಫಾರ್ ಡೆಮಾನ್ಸ್ಟ್ರೇಷನ್ ಆ್ಯಂಡ್ ಟ್ರೈನಿಂಗ್
ಹೌದಲ್ವಾ. ದಸ್ ವಂದನ ಶಿವ ವಾಸ್ ಸ್ಟಾರ್ಟೆಡ್, ಹಾಗಾಗಿ ವಂದನ ಶಿವ ಏನು ಮಾಡ್ತಾರೆ, ನವಧಾನ್ಯ ಫಾರ್ಮನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್, ಆ ಕಾರಣಗಳಿಂದಾಗಿ ಮೆನಿ ವೆರೈಟೀಸ್ ಆಫ್ ಸೀಡ್ಸ್ ಕನ್ಸರ್ವ್ಡ್. ಆಯಿತಾ. ಕ್ವಶನ್ ನಂಬರ್ 13 ಪ್ರೀತಿಯ ವಿದ್ಯಾರ್ಥಿಗಳೇ, ಹೊಸ ಪ್ಯಾಟ್ರನ್ನಲ್ಲಿ ಡಿಲೀಟ್ ಆಗಿದೆ, ಆದರೆ ಇದು ಡ್ಯಾಶಿನ ಮುಖಾಂತರ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಬನ್ನಿ ನೋಡ್ತಾ ಹೋಗೋಣ. ಆಲ್ ಆ್ಯಂಡ್ ಸನ್ರಿ ಅಂತ ಇದೆ. ಆಲ್ ಅಂತ ಹೇಳಿದ್ರೇ ಎವ್ರಿ ಒನ್ ಅಂತ. ಇನ್ನೇ ಫಿಕ್ಸ್ ಅಂತ ಹೇಳಿದರೆ ಡೆಲೆರಮ್ಮ ಅಂತ. ಚಿಲ್ಡ್ರನ್ ಅಂತ ಹೇಳಿದರೆ ಲಿವಿಂಗ್ ಆರೋಸ್ ಅಂತ ಅರ್ಥ. ಗ್ಯಾಂಬ್ಲಿಂಗ್ ಅಂತ ಹೇಳಿದರೆ ಇಲ್ಲಿ ಡರ್ಟಿ ಬಿಸ್ನೆಸ್ 2D ಯಲ್ಲಿ ಬರುವಂಥದ್ದು. ಆ ನ್ಯೂ ಸ್ನೋ ಅಂತ ಹೇಳಿದರೆ ರೋಮಿಯೋ ಅಂತ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಎಲ್ಲ ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳು. ಇಲ್ಲಿ ಏನು ಕೊಟ್ಟಿದ್ದಾರೋ ಅದರಲ್ಲಿ ಅರ್ಧ ಅಂತೂ ನಿಮ್ಮ ಒಂದು ಮಿಡ್-ಟರ್ಮ್ ಎಕ್ಸಾಮಲ್ಲಂತೂ ಫಿಕ್ಸ್ ಆಗಿರುವಂಥ ಪ್ರಶ್ನೆಗಳು ಆಗಿರ್ತವೆ. ತಾವುಗಳು ಪ್ರೀತಿಯಿಂದ ಸಹಕಾರದಿಂದ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅದಕ್ಕೆ ಒಂದು ಸಲ್ಯೂಟು. ಡಿಸ್ಪ್ಲೇ ಮೇಲೆ ನೋಡುತ್ತಿರುವ ರೆಡ್ಡಿಂಕಲ್ಲಿ ಇರುವುದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ನಿಮಗೋಸ್ಕರನೇ ಮಾಡಿರುವಂಥದ್ದು. ತಮಗೆ ಕಮೆಂಟ್ಸಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲಾಂದರೆ ತಾವುಗಳು ಇದಕ್ಕೆ ಕಮೆಂಟನ್ನು ಮಾಡ್ಬೋದು. ಕಮೆಂಟ್ ಅಂತ ಹೇಳಿದರೆ ರಿಕ್ವೆಸ್ಟು, ಏನೋ ನಿಮಗೆ ಇರುವಂತಹ ತೊಂದರೆಗಳನ್ನು. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಆ ಒಂದು ಮೇಲ್ ಐ ಡಿಗೆ ನಿಮ್ಮ ಬಳಿ ಇರುವಂತಹ ಮೆಟೀರಿಯಲ್ಲು ಅಥವಾ ಇಂಪಾರ್ಟೆಂಟ್ ಕ್ವಶನ್ಸು, ಕಾಲೇಜಲ್ಲಿ ಏನೋ ಕೊಟ್ಟಿರುವಂಥದ್ದು ಅಥವಾ ಎಕ್ಸಾಮ್ ಆಗಿ ನಿಮ್ಮ ಹತ್ರ ಕ್ವಶನ್ ಪೇಪರ್ಸ್ಗಳಿದ್ದರೆ ಆ ಒಂದು ಮೇಲ್ ಐ ಡಿಗೆ ಕಳಿಸಿಕೊಡಿ. ನಂತರದಲ್ಲಿ 6 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. ಈ ವರ್ಷ 6 ಅಂಕದ ಪ್ರಶ್ನೆಗಳನ್ನು ಡಿಲೀಟ್ ಮಾಡಿದ್ದಾರೆ. ಆ ಎಲ್ಲ 6 ಅಂಕದ ಪ್ರಶ್ನೆಗಳು ನಿಮಗೆ ಬಂದು 4 ಅಂಕದ ಪ್ರಶ್ನೆಗಳಾಗಿ ಬರುತ್ತವೆ. ಆಯಿತಾ. ಈಗ ಒಂದು ಅನ್ಸೀನ್ ಪ್ಯಾಸೇಜನ್ನು ನೀಡಲಾಗಿದೆ. ಇದು 10 ಅಂಕಕ್ಕಿದೆ. ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ. ನ್ಯೂ ಪ್ರಕಾರ 9 ಅಂಕಕ್ಕೆ ಬರುತ್ತೆ. ಆ 9 ಅಂಕದಲ್ಲಿ ಒಂದು ಪ್ರಿಫಿಕ್ಸ್ ಅಥವಾ ಒಂದು ಸಫಿಕ್ಸನ್ನು ಇಲ್ಲಿ ಕೇಳಲಾಗುತ್ತೆ. ಇಲ್ಲಿ ಏನು ಕೇಳಿದ್ದಾರೆ ಅಂತ ನೋಡೋಣ. ಆ್ಯಡ್ ಎ ಸಫಿಕ್ಸ್ ಟು ದ ವರ್ಡ್ ಶುಗರ್ ಅಂತ ಇದೆ. ನೋಡೋಣ ಯಾರ್ಯಾರು ಹಾಕ್ತಿರೋ ಇದಕ್ಕೆ ಆನ್ಸರು ಅಂತ. ಸಫಿಕ್ಸಿಗೆ ಆನ್ಸರನ್ನು ಹಾಕಬೇಕು. ಯಾರಿಗೆ ಗ್ರಾಮರ್ ಬರಲ್ವೋ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸು, ಲೆಟರ್ ರೈಟಿಂಗು, ನಿಮಗೆ ಪ್ರಿಫಿಕ್ಸು, ಸಫಿಕ್ಸು, ಕ್ವಶನ್ ಟ್ಯಾಕ್ಸು ಎಲ್ಲದೂ ಕೂಡ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಯೂಸನ್ನು ಮಾಡಿಕೊಳ್ಳಿ. ವಾಟ್ ಟು ದ ಅಂಡರ್ಲೈನ್ ವರ್ಡ್ ಇನ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ರೆಫರ್ ಟು ಅಂತ ಇದೆ. ಇದು 4 ಮಾರ್ಕ್ಸಿಗಿತ್ತು. ಈಗ ಇದನ್ನು 5 ಅಂಕಕ್ಕೆ ಮಾಡಲಾಗಿದೆ. ಮ್ಯಾಚ್ ದ ಫಾಲೋಯಿಂಗ್ ರೂಪದಲ್ಲಿ ನಿಮ್ಮ ಎಕ್ಸಾಮಿಗೆ ಬರುತ್ತೆ. ಬಹಳ ಈಸಿ ಸರ್ ಇದು. ಎಕ್ಸ್ಕ್ಯೂಸ್ ಮೀ. ಇನ್ ಎ ವಿಲೇಜ್ ಇನ್ ದ ಈಸ್ಟ್ ದೇರ್ ಲಿವ್ಡ್ ಆ್ಯನ್ ಓಲ್ಡ್ ಕಪಲ್. ಅಜ್ಜ ಅಜ್ಜಿಯಂದರು ವಾಸ ಮಾಡ್ತಾ ಇದ್ರಂತೆ ಅಲ್ಲಿ ಒಂದು ಜಾಗದಲ್ಲಿ. ಎಲ್ಲಿ ಅಂತ ಕೇಳಲಾಗಿದೆ. ದೇರ್ ಅಂದರೆ ಎಲ್ಲಿ, ಆ ಒಂದು ಹಳ್ಳಿನಲ್ಲಿ. ಹಳ್ಳಿ ಅಂದರೆ ವಿಲೇಜ್ ಅಂತ ಬರೀಬೇಕು. ಮಗು ಇಲ್ಲಿ ಬರೆದಂಥ ಉತ್ತರಗಳನ್ನು ಅಂಡರ್ಲೈನ್ ಮಾಡಿದೆ. ಅದಕ್ಕೆ ಸರಿಯಾದ ಉತ್ತರ ವಿಲೇಜ್ ಅಂತ ಆಗುತ್ತೆ. ಆಯಿತಾ. ದೇ ಡಿಡ್ ನಾಟ್ ಹ್ಯಾವ್ ಎನಿ ಚಿಲ್ಡ್ರನ್. ಅವರಿಗೆ ಮಕ್ಕಳೇ ಇರಲಿಲ್ಲ ಅಂತೆ. ಅಲ್ಲಿಗೆ ಓಲ್ಡ್ ಕಪಲ್ ಅಂತ ಬರೀಬೇಕು ದೇಗೆ. ಆಯಿತಾ. ದೇ ಯಾರಿಗೆ ಮಕ್ಕಳು ಇರಲಿಲ್ಲ, ಅಜ್ಜ ಅಜ್ಜಿಗೆ ಅಂತ ಬರೀಬೇಕು. ಆಯಿತಾ. ಎ ಫ್ಯಾಮಿಲಿ ಹ್ಯಾಡ್ ಮೂವ್ ಟು ದ ವಿಲೇಜ್. ಇಟ್ ವಾಸ್ ದೇರ್ಸ್ ಸನ್ಸ್ ಸೆಕೆಂಡ್ ಬರ್ಡೇ. ಆಯಿತಾ. ನೋಡಿ, ಇಟ್ ವಾಸ್ ದೇರ್ಸ್ ಮೂವ್ ಟು ಎ ವಿಲೇಜ್. ಇಟ್ ವಾಸ್ ದೇರ್ ಸನ್ಸ್ ಸೆಕೆಂಡ್ ಬರ್ಡೇ ಆ್ಯಂಡ್ ದೇ ಸೆಂಟ್ 2 ಡಿಲಿಷಿಯಸ್ ಲಡ್ಡೂಸ್ ಟು ದ ಕಪಲ್ ಹೂ ಏಟ್ ಇಟ್ ವಿತ್ ಗ್ರೇಟ್ ರಿಲಿಶ್. ಅಲ್ಲಿ ಪಕ್ಕದ ಹಳ್ಳಿನಲ್ಲಿ ಒಂದು ಬರ್ಡೇ ಪಾರ್ಟಿ ಇರುತ್ತೆ ಒಂದು ಮನೆಯಲ್ಲಿ. ಅವರ 2ನೇ ಮಗದ್ದು ಸೆಕೆಂಡ್ ಬರ್ಡೇದು. ಅಲ್ಲಿ ಈ ಅಜ್ಜ ಅಜ್ಜಿಯರಿಗೆ ಏನು ಮಾಡಿರ್ತಾರೆ, ಲಡ್ಡುಗಳನ್ನು ಕಳಿಸಿರ್ತಾರೆ. ಹಾಗಿದ್ದರೆ ದೇರ್ ಅಂದರೆ ಅವರ ಅಂತ, ಆ ಹಳ್ಳಿಯ ಅಂತ. ಆಯಿತಾ. ಅಲ್ಲಿಗೆ ವಿಲೇಜ್ ಅನ್ನೋದು ಸರಿಯಾದ ಉತ್ತರ. ಆಯಿತಾ. ಯಾಕಂದರೆ ಇಲ್ಲಿ ಓಲ್ಡ್ ಕಪಲ್ ಅಂತ ಬರೆದವರು 90% ಜನ ಆಗಿರ್ಬೋದು. ಯಾಕಂದರೆ ಅವರ ಅಂದರೆ ಓಲ್ಡ್ ಕಪಲ್ ಅನ್ಕೊಂತೀರಾ. ಪ್ರೀತಿಯ ಮಕ್ಕಳೇ ಫಸ್ಟ್ ಲೈನಲ್ಲೇ ಇದೆ. ಅವರಿಗೆ ಮಕ್ಕಳೇ ಇರಲಿಲ್ಲ. ದೇ ಡೋಂಟ್ ಹ್ಯಾವ್ ಎನಿ ಚಿಲ್ಡ್ರನ್ ಅಂತ. ಹಾಗಿದ್ರೆ ಅವ್ರ ಮಗ ಹೇಗೆ ಬರ್ತಾನೆ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ. ನಂತರದಲ್ಲಿ ಇಟ್ ಅಂತ ಇದೆ. ಐ ಏಟ್ ಇಟ್ ಅಂತ. ದೇ ಏಟ್ ಇಟ್ ವೆರಿ ಹ್ಯಾಪಿಲಿ ಅಂತ ಇದೆ. ಇಟ್ ಅಂತ ಹೇಳಿದರೆ ಏನು ಅಂದರೆ ಲಡ್ಡೂಸ್ಗಳು ಅಂತ ಬರೀಬೇಕು. ಡಿಲಿಷಿಯಸ್. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ ಟೈಮನ್ನು ನೋಡಬಾರ್ದು. ಟೈಮ್ ಯಾವಾಗ ನೋಡಬಾರ್ದು ಅಂತ ಹೇಳಿದರೆ, ನಾಲೆಡ್ಜನ್ನು ಗೇನ್ ಮಾಡುವ ಸಮಯದಲ್ಲಿ, ಪಾಠ ಟೀಚರ್ ಮಾಡುವ ಸಮಯದಲ್ಲಿ, ತಂದೆ ತಾಯಿಗಳ ಸೇವೆಯನ್ನು ಮಾಡುವ ಸಮಯದಲ್ಲಿ, ಓದೋಕ್ಕೆ ಕೂತಿಕೊಳ್ಳುವ ಸಮಯದಲ್ಲಿ ಸಮಯವನ್ನು ನೋಡಬೇಡಿ. ನೀವು ಮೊಬೈಲ್ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀರಾ, ರೀಲ್ಸ್ ನೋಡ್ತಾ ಇರ್ತೀರಾ, ಫೇಸ್ಬುಕ್ ನೋಡ್ತಾ ಇರ್ತೀರಾ, ಪಿಕ್ಚರ್ ನೋಡ್ತಾ ಇರ್ತೀರಾ. ಆ ಸಮಯದಲ್ಲಿ ಸಮಯವನ್ನು ನೋಡಿ, ಅಯ್ಯೋ ಜಾಸ್ತಿ ಹೊತ್ತು ನೋಡಿದ್ನಲ್ಲ ಅಂತ. ಆಯಿತಾ. ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುವಂಥದ್ದು, ಹೆಲ್ಪ್ ಆಗುವಂಥದ್ದು. ನಮ್ಮಂಗಾಗಬೇಡಿ, ಓದಿ ಚೆನ್ನಾಗಾಗಿ ಒಳ್ಳೆ ಆಫೀಸರ್ಸ್ಗಳಾಗಿ ಗೌರ್ಮೆಂಟ್ ಇದರಲ್ಲಿ ಎಂಟ್ರಿ ಹೊಡೀರಿ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಭಾಳ ಚೆನ್ನಾಗಿದೆ ಸರ್.
ಮಗು ಫಸ್ಟ್ ಇಯರ್ PUC ಜಾಯ್ನ್ ಆಗಬೇಕು, ಹಾಗಾಗಿ ಕಾಲೇಜಿಗೆ ಬಂದಿದ್ದಾನೆ. ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿ ಪ್ರಿನ್ಸಿಪಲ್ಗೆ ಅವನು ಇಂಟ್ರೊಡಕ್ಷನನ್ನು ಕೊಡ್ತಾ ಇದ್ದಾನೆ. ಮೈ ನೇಮ್ ಈಸ್ ಸೂರಜ್, ಮೈ ನೇಮ್ ಈಸ್ ಇಸ್ಲಾಂ, ಮೈ ನೇಮ್ ಈಸ್ ಪೂಜಾ, ಮೈ ನೇಮ್ ಈಸ್ ರಾಮ್, ಮೈ ನೇಮ್ ಈಸ್ ರಹೀಮ್ ಏನಾದರೂ ಒಂದು ಬರಿಬೋದು, ಆಯಿತಾ. ಎಸ್, ವಾಟ್ ಡು ಯು ವಾಂಟ್, ಏನು ಬೇಕಪ್ಪ. ಐ ಹ್ಯಾವ್ ಪಾಸ್ಡ್ SSLC ಸರ್ ಇನ್ ಫಸ್ಟ್ ಕ್ಲಾಸ್, ಸೀಕಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಕನ್ಫರ್ಮೇಷನ್ ಅಂತ ಇದೆ. ಅಬೌಟ್ ಕನ್ಫರ್ಮೇಷನ್, ಸೀಕಿಂಗ್ ಸಜೆಷನ್ ಅಬೌಟ್ ಕನ್ಫರ್ಮೇಷನ್ ಅಂತ ಇದೆ. ಸರ್ ಕ್ಯಾನ್ ಐ ಗೆಟ್ ನೋಡಿ ಸೀಟ್ ಇನ್ ಯುವರ್ ಕಾಲೇಜ್ ಫಾರ್ ಫಸ್ಟ್ PUC, ಹೌದಲ್ವಾ ಅಂತ ಇದೆ. ಆ್ಯಂಡ್ ಐ ನೀಡ್ ಸಮ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಕಾಂಬಿನೇಷನ್ ಅಂತ ಬರಿಬೇಕು. ಆವಾಗ ಅವರು ಗಿವಿಂಗ್ ಸಜೆಷನ್ ಅಂತ ಇದೆ. ಎಸ್, ಯು ಕ್ಯಾನ್ ಗೋ ಆ್ಯಂಡ್ ಮೀಟ್ ಅ ಕ್ಲರ್ಕ್ ಆರ್ ಎ ಲೆಕ್ಚರರ್ ಆರ್ ಹೌದಲ್ವ ಪರ್ಟಿಕ್ಯುಲರ್ ಟು ದಟ್ ಪರ್ಸನ್ ಹೂ ಕ್ಯಾನ್ ಗಿವ್ ಯು ದ ರೈಟ್ ಇನ್ಫಾರ್ಮೇಷನ್ ಅಂತ ಹೇಳಬೇಕು. ಅವಾಗ ಅವರು ಮುಗೀತಷ್ಟೆ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್ ಅಂತ 4 ಮಾರ್ಕ್ಸಿಗೆ ಇದು ಓಲ್ಡ್ ಪ್ಯಾಟ್ರನಲ್ಲಿತ್ತು. ಈ ವರ್ಷ ನಿಮಗೆ 5 ಅಂಕಕ್ಕಿದೆ. ಇದನ್ನು ಬಹಳ ಜನ 0 ಮಾರ್ಕ್ಸ್ ತೆಗೆದುಕೊಳ್ಳುವಂಥದ್ದೇ ಜಾಸ್ತಿ ಆಗಿರ್ತಾರೆ. ಇದರ ಒಂದು ಲಿಂಕನ್ನು ನನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಏನು ಮಾಡಬೇಕು ಅಂದರೆ ಏನು ಬರಿಬೇಕು, ಹೇಗೆ ಬರಿಬೇಕು, ಡೈರೆಕ್ಟ್ ಆ್ಯಂಡ್ ಸ್ಪೀಚ್ ಹೇಗೆ ಕಲಿಬೇಕು, ಬೇಸಿಕ್ ಏನು ಕತೆ ಎಲ್ಲದೂ ಕೂಡ ತಿಳಿಸಿಕೊಟ್ಟಿದ್ದೇನೆ ಶಾರ್ಟ್ ಫಾರ್ಮಲ್ಲಿ. ಅದನ್ನು ಉಚಿತವಾಗಿ ಖುಷಿಯಾಗಿ ತಾವುಗಳು ಕಲೀರಿ ಅಂತ ಹೇಳ್ತಾ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೇನೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜು. ಇಲ್ಲಿ 4 ಮಾರ್ಕ್ಸ್ ಅಂತ ನೀಡಲಾಗಿದೆ. ಈಗ ಹೊಸ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ಕೇವಲ 2 ಅಂಕಕ್ಕೆ ಇರುವಂಥದ್ದಾಗಿದೆ. ಏನೂ ಇಲ್ಲ ಕಣ್ರಿ. ಅದೇನು ಅಂತ ಹೇಳಿದರೆ ಇದನ್ನು ಫ್ಲೋ ಚಾರ್ಟ್ ಅಂತಲೂ ಕರೀತಾರೆ, ಕೆಲವೊಬ್ಬರು ನೋಟ್ ಮೇಕಿಂಗ್ ಅಂತಲೂ ಕರೀತಾರೆ. ನೋಟ್ ಮೇಕಿಂಗ್ ಅನ್ನುವಂಥದ್ದು ಸರಿಯಾದ ಅದಕ್ಕೆ ಉತ್ತರ ಆಗಿರುತ್ತೆ. ಇದಾದ ಮೇಲೆ ಒಂದು ಲೆಟರ್ ರೈಟಿಂಗನ್ನು ನೀಡಲಾಗಿದೆ. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದಿ ಟೈಮ್ಸ್ ಆಫ್ ಇಂಡಿಯಾ ಡೇಟೆಡ್ 30 ಸೆಪ್ಟೆಂಬರ್ 2023 ಅಂತ ಇದೆ. ಇದನ್ನೆಲ್ಲ ನೋಡಿದಾಗ ನಮಗೇನು ಅರ್ಥ ಆಗುತ್ತೆ, ಹೇಗೆ ಬರಿಬೇಕು ಲೆಟ್ರು, ಏನು ಕತೆ ಅಂತ ಬಹಳ ಜನಕ್ಕೆ ಡೌಟ್ ಇರ್ಬೋದು. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 4 ಲೆಟರಿನ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಒಂದರಲ್ಲಿ ಏನೇನು ತಪ್ಪು ತಾವುಗಳು ಎಕ್ಸಾಮಲ್ಲಿ ಮಾಡ್ತೀರಾ, ಇನ್ನೊಂದರಲ್ಲಿ ಯಾವ ತಪ್ಪು ಮಾಡೋದರಿಂದ ಎಕ್ಸಾಮಲ್ಲಿ ಲೆಟರ್ಗೆ 0 ಮಾರ್ಕ್ಸ್ ಬರುತ್ತೆ, ಇನ್ನೊಂದರಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ಕಲಿಸಿಕೊಟ್ಟಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ರೀಸನ್ ಇಷ್ಟೇ ಕಣಪ್ಪ, ಯಾಕೆ ಓಡ್ತಾ ಇದ್ದೀನಿ ಅಂತ ಹೇಳಿದರೆ 10 ನಿಮಿಷ ದಾಟು ಬಿಡ್ತಲ್ಲ ನನ್ನ ಮಗು, 12 ನಿಮಿಷ ಕೊಡುತ್ತಾ ಇಲ್ಲೋ ಕೇಳುತ್ತಾ ಇಲ್ಲೋ ಅನ್ನೋವಂಥದ್ದೇ ಡೌಟು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಲೈಕು ಒಂದು ಕಮೆಂಟ್ಗಾಗಿ ನಾವು ಕಾಯ್ತಾ ಇರ್ತೇವೆ. ಆ ಕಮೆಂಟ್ಗಳಲ್ಲಿ ಉತ್ತರ ಬರೆದ್ರೆ ಇನ್ನೂ ಬಹಳ ಖುಷಿಯಾಗುತ್ತೆ. ಥ್ಯಾಂಕ್ ಯೂಕ್ಕಿಂತ, ಹೌದಲ್ವಾ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ದೇವರು ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಆಲ್ ದ ಬೆಸ್ಟ್.